ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಯಾವಾಗ ನಾವು ಹಾಸ್ಪಿಟಲ್ ಬ್ಯಾಗ್ನ ತಯಾರಿ ಮಾಡಬೇಕು ಮತ್ತು ಆ ಒಂದು ಬ್ಯಾಗಲ್ಲಿ ಏನೇನು ಇರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಸಾಮಾನ್ಯವಾಗಿ 34ನೇ ವಾರ ಅಥವಾ 35ನೇ ವಾರದ ಒಳಗಡೆನೆ ಒಂದು ಸರಿಯಾದ ಟೈಮ್ ಅಂತ ಹೇಳ್ಬೋದು ಈ ಒಂದು ಹಾಸ್ಪಿಟಲ್ ಬ್ಯಾಗ್ ತಯಾರು ಮಾಡೋದಕ್ಕೆ. ಯಾಕಂದರೆ ಎನಿ ಟೈಮ್ ನಿಮಗೆ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಬ್ಯಾಗನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗುವಾಗ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಸೊ ಹಾಗಿದ್ರೆ ಈ ಒಂದು ಬ್ಯಾಗಲ್ಲಿ ಮುಖ್ಯವಾಗಿ ಏನೇನು ಇರಬೇಕಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಂದುಬಿಟ್ಟು ಡಾಕ್ಯುಮೆಂಟ್ಸು. ಸೊ ಡಾಕ್ಯುಮೆಂಟ್ಸು ಅಂತಂದರೆ ನಿಮ್ಮ ಮೆಡಿಸಿನ್ ರಿಲೇಟೆಡ್ ಆಗಿರ್ಬೋದು, ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನೀವು ಇಲ್ಲಿವರೆಗೂ ಏನೇನು ರಿಪೋರ್ಟ್ಸ್ ಬಂದಿತ್ತು ಡಾಕ್ಟ್ರಿಂದ, ಅಂದರೆ ಯಾವಾಗ ನೀವು ಪ್ರೆಗ್ನೆಂಟ್ ಇದ್ರಿ ಆ ತಿಂಗಳಿಂದ ಹಿಡಿದು 9ನೇ ತಿಂಗಳು ಏನು ನಡೀತಾ ಇದೆ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಏನೇನು ಡಾಕ್ಯುಮೆಂಟ್ಸ್ ಇತ್ತು ಅವನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಫೈಲ್ ಮಾಡಿ ಇಡಿ. ಅದ್ರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಯಿತು, ನಿಮ್ಮ ಪ್ಯಾನ್ ಕಾರ್ಡ್ ಆಯಿತು, ಯಾವುದಾದ್ರೂ ಒಂದು ID ಕೂಡ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ಎರಡನೇದಾಗಿ ಬಟ್ಟೆಗಳು ಒಂದು ನಿಮಗೆ ನೈಟಿ ಇಟ್ಕೊಳ್ಳಿ. ನೈಟಿ ಕಾಟನ್ ಬಟ್ಟೆ ಇದ್ದರೆ ಸ್ವಲ್ಪ ಒಳ್ಳೆಯದಂತ ಹೇಳ್ಬೋದು. ತುಂಬಾ ಲೂಸ್ ಆಗಿರಬೇಕು. ಟೈಟ್ ಆಗಿರುವಂಥ ನೈಟಿನೆಲ್ಲ ತೊಗೊಂಡು ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಲೂಸ್ ಆಗಿರಬೇಕು. ಮತ್ತು ಅದರ ಎದುರುಗಡೆ ಬಟನ್ಸ್ ಕೂಡ ಇರಬೇಕು. ಯಾಕಂದರೆ ನಿಮ್ಮದು ಡೆಲಿವರಿ ಆದಮೇಲೆ ಬೇಬಿಗೆ ಹಾಲು ಕುಡಿಸೋದಕ್ಕೆ ಹೇಳ್ತಾರೆ ಡಾಕ್ಟರು. ಸೊ ಹೀಗಾಗಿ ನೀವು ಹಾಕ್ಕೊಳ್ಳೋಂಥ ನೈಟಿ ಅಥವಾ ಯಾವ ಬಟ್ಟೆ ತೊಗೊಂಡು ಹೋಗ್ತಾ ಇರ್ತೀರಿ ಅದರ ಎದುರುಗಡೆ ಬಟನ್ಸ್ ಇರಬೇಕು ಅನ್ನೋದನ್ನು ಸ್ವಲ್ಪ ನೋಡಿ ತೊಗೊಂಡ್ರಾಯ್ತು. ಇನ್ನು ಮತ್ತೊಂದು ಮುಖ್ಯವಾಗಿ ಈ ರೀತಿ ಬಟ್ಟೆಗಳನ್ನ ಖರೀದಿ ಮಾಡೋದಕ್ಕೆ ಮಾರ್ಕೆಟಿಗೆ ಹೋಗಬೇಡಿ. ಹೊಸ ಬಟ್ಟೆಗಳನ್ನ ತೊಗೊಳ್ಳಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಈ ಡೆಲಿವರಿ ಟೈಮಲ್ಲಿ ಬ್ಲಡ್ ಎಲ್ಲ ಹತ್ತುತ್ತೆ ಬಟ್ಟೆಗೆ. ಸೊ ಮನೆಯಲ್ಲಿ ನೀವೇನು ಯೂಸ್ ಮಾಡ್ತಾಯಿದ್ರಿ ಇದುವರೆಗೂ 9 ತಿಂಗಳು, ಸೊ ಅದೇ ಒಂದು ನೈಟಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ, ಅಂದರೆ ವಾಶ್ ಮಾಡಿ ಅವನ್ನೇ ನೀವು ಇಟ್ಕೊಂಡು ಹೋದರೂ ಕೂಡ ಆಗುತ್ತೆ. ಇನ್ನು ಮೂರನೇದಾಗಿ ನೀವು ಕಾಲಿಗೆ ಹಾಕ್ಕೊಳ್ಳುವಂಥ ಚಪ್ಪಲಿಗಳನ್ನು ತೊಗೊಳ್ಳಿ. ಸ್ವಲ್ಪ ಸ್ಮೂತಾಗಿರುವಂಥ ಚಪ್ಪಲಿಗಳು, ತುಂಬ ಆರಾಮದಾಯಕವಾಗಿರುವಂಥ ಚಪ್ಪಲಿಗಳನ್ನ ತೊಗೊಂಡ್ರೆ ತುಂಬ ಒಳ್ಳೆಯದಂತ ಹೇಳ್ಬೋದು. ಆ ಜೊತೆಗೆ 1-2 ಜೋಡಿ ಸಾಕ್ಸ್ ಕೂಡ ಇಟ್ಕೊಳ್ಳಿ. ಯಾಕಂದರೆ ಇವಾಗ ಚಳಿಗಾಲ ಕೂಡ ಆಗ್ತಾ ಇದೆ. ಸೊ ಇವಾಗ ನಿಮ್ಮ ಡೆಲಿವರಿ ಇದ್ದರೆ ಸೊ ಸ್ವಲ್ಪ ನೀವು ಸಾಕ್ಸ್ ಎಲ್ಲ ಇಟ್ಕೊಂಡ್ರೆ ಒಳ್ಳೆಯದಂತ ಅನ್ಕೋಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪಿಲ್ಲೋಸ್ ಆಗಿರ್ಬೋದು. ಪಿಲ್ಲೋಸ್ ಅಂದರೆ ತಲೆದುಂಬು ಅಂತ ಕೂಡ ಕರಿತೀವಿ. ತುಂಬ ಸ್ಮೂತಾಗಿರುವಂಥ ಮನೆಯಲ್ಲೇ ತಲೆದುಂಬು ಇದ್ದರೆ ಅವನು ಕೂಡ ತೊಗೊಂಡು ಹೋಗ್ಬೋದು ನೀವು. ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೀಗಾಗಿ ಹಾಸ್ಪಿಟ್ಲಲ್ಲಿ ನಿಮಗೆ ತಲೆದುಂಬು ಕೊಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಅಥವಾ ಸ್ವಲ್ಪ ಉಬ್ಬಿದಂಗಿರುತ್ತೆ, ಕಂಫರ್ಟ್ ಅನಿಸೋದಿಲ್ಲ. ಸಪೋಸ್ ನಿಮ್ಮ ಮನೆಯಲ್ಲಿ ನಿಮಗೆ ಕಂಫರ್ಟ್ ಆಗಿರುವಂಥ ಪಿಲ್ಲೋಸ್ ಇದ್ದರೆ ಅದನ್ನು ಕೂಡ ತೊಗೋಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ಯಾಡ್ಸ್ ಇಟ್ಕೊಳ್ಳಿ. ಸೊ ಪ್ಯಾಡ್ಸ್ ಯಾವ ರೀತಿ ಇರಬೇಕು ಅಂತಂದರೆ ನಾರ್ಮಲ್ ಪ್ಯಾಡ್ಸ್ಗಳನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಮೆಟರ್ನಿಟಿ ಪ್ಯಾಡ್ಸ್ ಅಂತಲೇ ಮಾರ್ಕೆಟಲ್ಲಿ ಸಿಗುತ್ತೆ. ಆ ರೀತಿ ಪ್ಯಾಡ್ಸ್ಗಳನ್ನ ಇಟ್ಕೊಂಡ್ರೆ ಒಳ್ಳೆಯದು. ಸ್ಟಾರ್ಟಿಂಗ್ ಒಂದು 4-5 ದಿನ ತುಂಬಾ ಹ್ಯಾವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಹ್ಯಾವಿ ಬ್ಲೀಡಿಂಗ್ನ ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಕಂಫರ್ಟ್ ಕೊಡುತ್ತೆ. ಸೊ ಹೀಗಾಗಿ ಮೆಟರ್ನಿಟಿ ಪ್ಯಾಡ್ಸ್ಗಳನ್ನ ಕೇಳಿ ನೀವು ಆ ಪ್ಯಾಡ್ಸ್ಗಳನ್ನ ಯೂಸ್ ಮಾಡ್ಬೋದು. ನಂತರ 1 ವಾರ ಆದಮೇಲೆ ನಾರ್ಮಲ್ ಪ್ಯಾಡ್ಸ್ಗಳನ್ನ ನೀವು ಮನೆಗೆ ಬಂದಮೇಲೆ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವೇನಾದರೂ ಚಶ್ಮಾ ವೇರ್ ಮಾಡ್ತಾಯಿದ್ರೆ, ಅಂದರೆ ಚಶ್ಮಾ ಹಾಕೋತಾ ಇದ್ದರೆ ಅಥವಾ ಲೆನ್ಸ್ ಯೂಸ್ ಮಾಡ್ತಾಯಿದ್ರೆ ಅವುಗಳನ್ನು ಕೂಡ ನೀವು ಬ್ಯಾಗಲ್ಲಿ ಪ್ಯಾಕ್ ಮಾಡಿ. ಮತ್ತೊಂದು ಗೆಜೆಟ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರೆ, ಅಂದರೆ ಮೊಬೈಲ್ ಚಾರ್ಜರ್ ಅಥವಾ ಯಾವುದೇ ರೀತಿ ಒಂದು ಪೋರ್ಟೇಬಲ್ MP3 ಪ್ಲೇಯರ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಎಮರ್ಜೆನ್ಸಿ ಹಾಗೆ ಇರಲಿ ಅಂತ ಅವನು ಕೂಡ ನೀವು ಬ್ಯಾಗಲ್ಲಿ ಇಟ್ಕೋಬೋದು. ಇನ್ನು ಕೊನೆಯದಾಗಿ ಬುಕ್ಗಳನ್ನ ಇಟ್ಕೊಳ್ಳಿ. ಜಾಸ್ತಿ ಇವಾಗ ನಿಮ್ಮದು ಡೆಲಿವರಿ ಆದಮೇಲೆ 1 ವೀಕ್ವರೆಗೂ ಯಾವುದೇ ರೀತಿ ನೀವು ಸ್ಕ್ರೀನ್ ನೋಡದೆ ಹೋದರೆ ಅದೇ ಒಳ್ಳೆಯದಂತ ಹೇಳ್ಬೋದು. ಆ ಒಂದು ಜಾಗದಲ್ಲಿ ನೀವು ಬುಕ್ಗಳನ್ನ ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಒಳ್ಳೆ ಬುಕ್ಸ್ಗಳಿರುತ್ತೆ. ಸೊ ಅವುಗಳನ್ನ ಓದ್ತೀನಿ ಅಂತಂದರೆ ಸೊ ಅವಳನ್ನ ನೀವು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮಸಾಜ್ ಆಯಿಲ್ ಕೂಡ ನೀವು ಇಟ್ಕೋಬೋದು. ಇಲ್ಲಿ ಮಸಾಜ್ ಆಯಿಲು ಒಂದು ಕೊಕೊನೆಟ್ ಆಯಿಲ್ ಅಥವಾ ಸಾಸಿವೆನೇ ಇಟ್ಕೋಬೋದು. ನಿಮ್ಮದು ನಾರ್ಮಲ್ ಡೆಲಿವರಿ ಆದಲ್ಲಿ ಸೊ ಆ ಟೈಮಲ್ಲಿ ನಿಮಗೆ ಕೈ, ಕಾಲು ಮತ್ತು ಹೊಟ್ಟೆ ಅಥವಾ ಬೆನ್ನಿನ ಕಡೆ ಸ್ವಲ್ಪ ಡೆಲಿವರಿ ಆದಮೇಲೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಹಾಗೇ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಮಾಲಿಷ್ ಮಾಡಿಕೊಂಡ್ರೆ ಒಳ್ಳೆಯದಂತ ಅನ್ಕೋಬೋದು. ಸೆಕ್ಷನ್ ಆದವರು ಈ ಒಂದು ಮಸಾಜ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೀವು ಬ್ರಾಗಳನ್ನ ಇಟ್ಕೋಬೋದು. ಬ್ರಾ ಯಾವ ರೀತಿ ಇರಬೇಕು ಅಂತಂದರೆ ಮೆಟರ್ನಿಟಿ ನರ್ಸಿಂಗ್ ಬ್ರಾ ಅಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ನೀವು ಕೇಳಿದರೆ ಕೊಡ್ತಾರೆ. ಸೊ ನಿಮ್ಮ ಸೈಜ್ ನೋಡ್ಕೊಂಬಿಟ್ಟು ಅವನ್ನ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಈ ಬ್ರಾ ನಿಮಗೆ ಮಗುವಿಗೆ ಹಾಲು ಕುಡಿಸೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ. ಇನ್ನೂ ಒಂದು ನಿಮಗೆ ಹಾಸ್ಪಿಟಲ್ಗೆ ಹೋದ್ಮೇಲೆ ನಿಮಗೆ ಸೆಕ್ಷನ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನೀವು ಅಬ್ಡೊಮಿನಲ್ ಕಂಪ್ರೆಷರ್ ಬ್ರೈಂಡರ್ ಅಂತ ಸಿಗುತ್ತೆ. ಸೊ ಅದನ್ನು ನೀವು ತೊಗೊಂಡು ಬಂದರೆ ಒಂದು ಸೆಕ್ಷನ್ ಆದಮೇಲೆ ಆ ಒಂದು ಹೊಟ್ಟೆ ಮೇಲೆ ಏನು ಇದು ಹೊಲಿಗೆ ಬಿದ್ದಿರುತ್ತೆ ಸೊ ಅಲ್ಲಿ ತುಂಬಾ ನೋವು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೇಯ್ನ್ ಇರುತ್ತೆ. ಅದರಿಂದ ನಿಮಗೇನಾಗುತ್ತೆ, ಎದ್ದೇಳೋದಕ್ಕೆ, ಕೂಡೋದಕ್ಕೆ ಮತ್ತು ಓಡಾಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಹೀಗಾಗಿ ಅಬ್ಡೊಮಿನಲ್ ಕಂಪ್ರೆಷರ್ ಬ್ರೈಂಡರ್ ಯೂಸ್ ಮಾಡೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ.
ಇನ್ನು ಇದಲ್ದೇ ಏನೇನು ಸಾಮಾನ್ಯವಾಗಿ ಇಟ್ಕೋಬೇಕಂತಂದರೆ ಪ್ರತಿದಿನ ನೀವು ಯೂಸ್ ಮಾಡುವಂತಹ ಒಂದು ಟಾವೆಲ್ ಆಯಿತು, ಸಾಬೂನು ಆಯಿತು, ಶ್ಯಾಂಪು ಆಯಿತು, ಕಂಡೀಷ್ನರ್ ಆಯಿತು, ಲಿಪ್ ಬಾಮ್ ಕೂಡ ಇಟ್ಕೊಳ್ಳಿ. ಇವಾಗ ಚಳಿಗಾಲ ನಡೀತಾ ಇದೆ. ಅದ್ರ ಜೊತೆಗೆ ಟೂತ್ ಬ್ರಷ್ ಮತ್ತು ಟೂತ್ ಪೇಸ್ಟ್, ಹೇರ್ ಕ್ಲಿಪ್ಗಳನ್ನ ಇಟ್ಕೊಳ್ಳಿ, ಹೇರ್ ಬ್ಯಾಂಡ್ ಮತ್ತು ಮಾಯ್ಶ್ಚರೈಸರ್ಗಳು ಕೂಡ ಇಟ್ಕೊಳ್ಳಿ. ಸ್ನೇಹಿತರೆ, ಇದುವರೆಗೂ ನಾನು ನಿಮ್ಮ ಒಂದು ಬ್ಯಾಗು ಡೆಲಿವರಿ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗುವಾಗ ಏನೇನು ಇರಬೇಕು ಅನ್ನೋದನ್ನು ಹೇಳಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ಒಂದು ವಿಡಿಯೋ ಬರುತ್ತೆ. ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ಹುಟ್ಟುವಂಥ ಮಗುವಿಗಾಗಿ ಏನೇನು ಇಟ್ಕೋಬೇಕು ಬ್ಯಾಗಲ್ಲಿ ಅನ್ನೋದನ್ನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ. ಸೊ ಆ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ನಾನು ಹೇಳಿದರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಸೊ ಹೀಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಹೊತ್ತು ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಹೊಸಬರು ಇದ್ದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.